ದರ್ಶನ್ ಅವರೇ, ದೇಶದಲ್ಲಿ ಈ EVM ಯಂತ್ರಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಚಯಿಸಿದಂಥ ಪಾರ್ಟಿ ನಿಮ್ಮದು. EVM ಯಂತ್ರಗಳಲ್ಲಿ ಮೊದಲು ಚುನಾವಣೆಗೆ ಹೋದಂಥ ಪಾರ್ಟಿ ನಿಮ್ಮದು. ಆ ಸಂದರ್ಭದಲ್ಲಿ ಗೆದ್ದಿದ್ರಿ, ಆ ಸಂದರ್ಭದಲ್ಲಿ ದೇಶದ ಆಡಳಿತವನ್ನು ನಡೆಸಿದ್ರಿ. ಅಲ್ಲಿಂದ ಇಲ್ಲಿ ತನಕವೂ ಕೂಡ EVM ಬಳಕೆ ಆಗ್ತಾ ಇದೆ. ಕೆಲವೊಂದಿಷ್ಟು ರಾಜ್ಯಗಳಲ್ಲೂ ಕೂಡ ನೀವು ಗೆದ್ದಿದ್ದೀರಿ, ಕರ್ನಾಟಕದಲ್ಲೂ ಕೂಡ ಗೆದ್ದಿದ್ದೀರಿ. ಆ ಸಂದರ್ಭದಲ್ಲೇ ವಿರೋಧ ಮಾಡ್ಬೋದಿತ್ತಲ್ಲ ಸರ್? ಪರಿಚಯ ಮಾಡಿ ವಿರೋಧ ಮಾಡೋದು ಯಾಕೆ ಅಂತೇಳಿ. ಸರ್ ನೋಡಿ, ಎಲ್ಲದು ನೀಟಾಗಿ ನಡೆದ್ರೆ ಯಾರಿಗೂ ಏನು ಸಮಸ್ಯೆ ಇಲ್ಲ. Okay. ನಾವು ದಾಖಲೆ ಸಮೇತ ಏನೋ BJP-ನವರು ಅವರು ಏನು PhD ಒಂದು 25 PhD ಮಾಡ್ಕೊ ಬಂದಿರಬೇಕು, ಬಹಳ ಅಧ್ಯಯನ ಮಾಡ್ಕೊಂಡು ಬಹಳ ವಿದ್ವಾಂಸರು ಅಂತ ಕಾಣುತ್ತೆ. ಸರ್ ಮಹೇಶಣ್ಣ, ನಾವು ಇವಾಗ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದೀವಿ, ವಯಸ್ಸೇನೋ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಯಾವುದೇ TV ಡಿಬೇಟಿಗೆ ಬರಬೇಕಾದ್ರೆ ವಿತ್ ಡಾಕ್ಯುಮೆಂಟ್, ವಿತ್ ಅಂಕಿಅಂಶ, ನಾನು ಹೇಳಿದ್ರಲ್ಲಿ ಒಂದು ಸಂಖ್ಯೆ ಹೆಚ್ಚು ಕಮ್ಮಿ ಆದ್ರೆ ನಾನು ನಾಳೆಯಿಂದ ನಿಮ್ಮ ಡಿಬೇಟಿಗೆ ನಿಮ್ಮ ಮುಂದಕ್ಕೂ ಬರುವುದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ದೇಶದ ಕಂತೆ ಪುರಾಣ ಇಟ್ಕೊಂಡ್ ಬಂದಿದ್ದೀನಿ, ಎಷ್ಟೆಷ್ಟು ಓಟ್ ಚೋರಿ ಆಗಿದೆ, ಒಬ್ಬೊಬ್ಬನ ಹೆಸರಲ್ಲಿ ಎಷ್ಟೆಷ್ಟು ಓಟ್ಗಳಿದ್ದಾವೆ ಅಂತೇಳಿ. ಡೇಟ್ ಅಂಡ್ ಡಾಕ್ಯುಮೆಂಟ್ ಐ ಕೇಮ್ ವಿತೌಟ್ ಸ್ಟಡಿ. ನಾನು ಯಾವುದೇ ಡಿಬೇಟ್ ಬರೋದಿಲ್ಲ. ಒಂದು ದರ್ಶನ್ ಅವರೇ, ಅಫಿಡವಿಟ್ಗೆ ರಾಹುಲ್ ಗಾಂಧಿ ಅವರು ಯಾಕೆ ಸಹಿ ಹಾಕ್ಲಿಲ್ಲ ಹಾಗಾದ್ರೆ? ಸರ್ ಫೋಟೋ ತೆಗ್ದಾನೆ ಯಾರು ಸರ್? ಓಕೆ, ಮನೆ ಬಾಗ್ಲಿಗೆ ಹೋಗಿ ಬನ್ನಿ ಎಲೆಕ್ಷನ್ ಕಾರ್ಡ್ ಮಾಡಿಸಿ ಫೋಟೋ ತೆಗ್ದಾರೆ ಯಾರು? ಅಡ್ರೆಸ್ ಡೀಟೇಲ್ ತಗೊಂಡವ್ರು ಯಾರು? ನಿನ್ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ತೃತೀಯ ಲಿಂಗ ಅಂತ ಮಾಡಿದವ್ರು ಯಾರು? ಡೇಟಾಗಳನ್ನೆಲ್ಲ ನೀವು ಡಿಲೀಟ್ ಮಾಡಿದ್ದೇಕೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾವು ಈ ಕಡೆಯಿಂದ ಪ್ರಶ್ನೆ ಕೇಳಿದ ತಕ್ಷಣ ಆ ಕಡೆಯಿಂದ ಇದು ಮಹಾರಾಷ್ಟ್ರ ಡೇಟಾ ಡಮಾರು, ಬಿಹಾರ ಡೇಟಾ ಡಮಾರು, ಮಾದೇಪುರ ಡೇಟಾ ಡಮಾರು. ಯಾಕೆ? ನೀವೇ ಮಾಡಿರೋದು, ನಿಮ್ಮ ಹತ್ರನೇ ಸಾಕ್ಷಿ ಇದೆ, ನಿಮ್ಮ ಹತ್ರನೇ ಪುರಾವೆ ಇದೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಕೊಡ್ಬೇಕು? ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ನೋಡಿ, ಇಷ್ಟು ಕಳ್ತನ ಆಗಿದೆ ಅಂತ. ರಾಹುಲ್ ಗಾಂಧಿ ಅವರು ಹೇಳಿದ್ದೇನಾದ್ರೂ ಸುಳ್ಳಾದ್ರೆ ಕಾನೂನಾತ್ಮಕವಾಗಿ ನೀವೇನ್ ಶಿಕ್ಷೆ ಬೇಕಿರೋ ಕೊಡ್ಬೋದು. ನಾವು ಇಲ್ಲಿನ ಮತದಾನ ವ್ಯವಸ್ಥೆ ಬಗ್ಗೆ ಡಾಕ್ಯುಮೆಂಟ್ ಸಮೇತ ನಾವು ಮಾತಾಡ್ತಾ ಇದೀವಿ. ಹಾರಿಕೆ ಉತ್ತರ ಕೊಡ್ತಾ ಇಲ್ಲ, ಗಾಳಿಯಲ್ಲಿ ಗುಂಡೊಡಿತಾ ಇಲ್ಲ. ಇಟ್ ಈಸ್ ಎ ಫ್ಯಾಕ್ಟ್ ಅಂಡ್ ಫಿಗರ್ ವಿ ಆರ್ ಗಿವಿಂಗ್. ಅದಕ್ಕೋಸ್ಕರನೇ ಬಿಹಾರದಲ್ಲಿ ಇವಾಗ ಏನೆಲ್ಲ ರ್ಯಾಲಿಗಳೆಲ್ಲ ಆಯ್ತಲ್ಲ, ಇದೇ ವಿಚಾರವನ್ನ ತೆಗೆದುಕೊಂಡು ನಾವು ಮಾತಾಡಿದ್ವಿ.